ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಇವತ್ತೇನೋ ದೊಡ್ಡ ಮೇಜರ್ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಯಾವಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಂದ ಹೊರಬಂದು ಸುದ್ದಿಗೋಷ್ಠಿಯಲ್ಲಿ ಸಿಎಂ ಮತ್ತು ಡಿಸಿಎಂ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು, ಈ ಪವರ್ ಶೇರಿಂಗ್ ನ ಜಟಾಪಟಿ ಪೋಸ್ಟ್ಪೋನ್ ಆಗಿದೆ ಅನ್ನೋದಂತೂ ಮೇಲ್ನೋಟಕ್ಕೆ ಕನ್ಫರ್ಮ್. ಅಂದ್ರೆ ಒಗ್ಗಟ್ಟಿನ ಜಪ ಮಾಡ್ತಾ ಇದ್ದಾರೆ. ಈ ಒಗ್ಗಟ್ಟಿನ ಜಪ ಆದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಒಂದು ಸ್ಫೋಟಕ ಹೇಳಿಕೆ ಕೊಟ್ಟರು. ಏನಂತ? ಸದ್ಯಕ್ಕೆ ಪ್ರಯತ್ನ ಬಿಟ್ಟರು, ಪ್ರಾರ್ಥನೆಯನ್ನ ಕೈ ಬಿಟ್ಟಿಲ್ಲ ಡಿ.ಕೆ. ಶಿವಕುಮಾರ್ ಅವರು. ಎಲ್ಲೆಲ್ಲಿ ನನಗೆ ನಂಬಿಕೆ ಇದೆಯೋ ನಾನು ಅಲ್ಲಲ್ಲಿಗೆ ಹೋಗ್ತೀನಿ ಅಂತ. ಅದರ ಭಾಗವಾಗಿನೇ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ಕಡೆ ಇರುವಂತಹ ಭೂವರಹ ಸ್ವಾಮಿ ಪೂಜೆಗೆ ಹೋಗಿದ್ದಾರೆ. ಹೋಗೋದಕ್ಕೂ ಮುಂಚೆ ಕೊಟ್ಟಂತ ರಿಯಾಕ್ಷನ್ ಇದು. ನಾನು ಎಲ್ಲಾ ಧರ್ಮದ ಮೇಲೆ ನಂಬಿಕೆಯನ್ನ ಇಟ್ಟವನು, ನನಗೆ ಒಳ್ಳೇದಾಗ್ಲಿ ಅಂತ ಬೆಂಬಲಿಗರು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಅವರೆಲ್ಲರ ಪ್ರಾರ್ಥನೆಗೂ ನಾನು ಗೌರವವನ್ನು ಕೊಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಪಟ್ಟದ ಫೈಟ್ಗೆ ಕದನ ವಿರಾಮ ಆದಂತಿದೆ. ಸೊ ಡಿ.ಕೆ. ಶಿವಕುಮಾರ್ ಅವರು ಸದ್ಯ ಪ್ರಾರ್ಥನೆಗೆ ಮೊರೆ ಹೋಗಿದ್ದಾರೆ. ಎಸ್ ಪೊನ್ನಣ್ಣ ಅವರ ಸಮ್ಮುಖದಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಬ್ರೇಕ್ಫಾಸ್ಟ್ ಆದ ನಂತರ ಮೀಟಿಂಗ್ ಮಾಡಿದ್ದು. ಮೀಟಿಂಗ್ನಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ನಂತರ ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಎನ್ನುವಂಥ ಸಂದೇಶವನ್ನು ಪ್ರೆಸ್ ಮೀಟ್ನಲ್ಲಿ ಕೊಟ್ಟರು. ಈ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ದೇವರ ಮೊರೆ ಹೋಗಿದ್ದಾರೆ. ದೇವರ ಮೊರೆ ಹೋಗೋದು ಅಂದರೆ ಭೂವರಹ ಸ್ವಾಮಿ ಟೆಂಪಲ್ಗೆ ಹೋಗೋಕ್ಕೂ ಮುಂಚೆ ಏನಂದ್ರು ಡಿ.ಕೆ. ಶಿವಕುಮಾರ್, ಬನ್ನಿ ತೋರಿಸ್ತೀನಿ. ರಾಜಕಾರಣ ಈಗ ನಮ್ದು ಇನ್ನಿಲ್ಲ. ಏನಿದ್ರು ನಮ್ದು ನಮ್ಮ ಹೋರಾಟ, ರಾಜ್ಯದ ಸರ್ಕಾರದ ಜನರ ಸೇವೆ. ಸಿಎಂ ಯಾವಾಗ ಬರ್ತಾರೆ ಸರ್ ತಮ್ಮ ಮನೆಗೆ ಊಟಕ್ಕೆ? ಡೇಟ್ ನಿಮ್ಗೆ ತಿಳಿಸ್ತೀನಿ. ನಿಮ್ಗಿಲ್ದೆ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡಲ್ಲ. ರಾಜಕಾರಣ ಈಗ ನಮ್ದು ಇನ್ನಿಲ್ಲ. ಏನಿದ್ರು ನಮ್ದು ನಮ್ಮ ಹೋರಾಟ, ರಾಜ್ಯದ ಸರ್ಕಾರದ ಜನರ ಸೇವೆ. ಸಿಎಂ ಯಾವಾಗ ಬರ್ತಾರೆ ಸರ್ ತಮ್ಮ ಮನೆಗೆ ಊಟಕ್ಕೆ? ಡೇಟ್ ನಿಮ್ಗೆ ತಿಳಿಸ್ತೀನಿ. ನಿಮ್ಗಿಲ್ದೆ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡಲ್ಲ. ನೋಡಿ, ಕಳೆದ ಒಂದು ವರ್ಷದಿಂದ ಹೋದಲ್ಲಿ ಬಂದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಒಂದೇ ಜಪ. ಪ್ರಯತ್ನ ಫಲ ಕೊಡಲಿಲ್ಲ ಅಂದರೂ ಕೂಡ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ. ಹಾಗೆ ಇವಾಗ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನವನ್ನು ಹಂಗೋ ಹಿಂಗೋ ಬಿಟ್ಟಿದ್ರೂ ಕೂಡ ಪ್ರಾರ್ಥನೆಯನ್ನು ಮಾತ್ರ ಬಿಡ್ತಾ ಇಲ್ಲ ಡಿ.ಕೆ. ಶಿವಕುಮಾರ್ ಅವರು. ಈಗಲೂ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಅಧಿಕಾರಕ್ಕಾಗಿ ಮತ್ತೆ ದೇವರ ಮೊರೆ ಹೋಗಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಇವತ್ತು ಬೆಳಗ್ಗೆ 9:30 ಸುಮಾರಿಗೆ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಆದ ನಂತರ ಮೀಟಿಂಗ್ ಕೂಡ ಆಯಿತು. ಅದಾದಮೇಲೆ ಸುದ್ದಿಗೋಷ್ಠಿ ಮಾಡಿದ್ರು. ಸುದ್ದಿಗೋಷ್ಠಿ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಟೆಂಪಲ್ ರನ್ ಶುರು ಮಾಡ್ಕೊಂಡಿದ್ದಾರೆ. ಪ್ರಸಿದ್ಧ ಭೂವರಹ ಸ್ವಾಮಿ ದೇಗುಲಕ್ಕೆ ತೆರಳಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಮಂಡ್ಯದ ಕೆಆರ್ಪೇಟೆಯಲ್ಲಿದೆ ಭೂವರಹ ಸ್ವಾಮಿಯ ದೇಗುಲ. ಎಸ್ಎಂಕೆ ನಿವಾಸದಿಂದ ಕುಟುಂಬ ಸಮೇತರಾಗಿ ತೆರಳಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ವರಹ ಹೋಮ, ರುದ್ರ ಹೋಮ, ನರಸಿಂಹ ಪೂಜೆ, ಅಭಿಷೇಕ, ಕುಂಕುಮಾರ್ಚನೆ, ಇಷ್ಟಾರ್ಥ ಸಿದ್ಧಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಬೇಡಿದ್ದೆಲ್ಲ ಭೂವರಹ ಈಡೇರಿಸುವ ಪ್ರತೀತಿ ಹಿನ್ನೆಲೆಯಲ್ಲಿ ಪೂಜೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಭೂವರಹ ಸ್ವಾಮಿ ಅಂತ ಹೆಸರಲ್ಲೇ ಇದೆ. ಭೂ ಅಂತ ಅಂದರೆ ಈ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಜಾಗ ತಗೊಳ್ಕೊಳ್ಬೇಕು, ಅಥವಾ ಜಾಗದ ವ್ಯಾಜ್ಯ ಏನಾದರೂ ಕೋರ್ಟ್ನಲ್ಲಿದೆ, ಅಥವಾ ಇನ್ನೊಂದೇನೋ ಇದೆ, ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ, ಅದೆಲ್ಲ ಇದ್ದರೆ ಇಲ್ಲಿ ಬಂದು ಹರಕೆ ಕಟ್ಕೊಳ್ಳೋದು ಕಾಮನ್ನು. ಅದಕ್ಕೆ ಭಾರಿ ಫೇಮಸ್ಸು ಭೂವರಹ ಸ್ವಾಮಿ ಟೆಂಪಲ್ಲು ಕೆಆರ್ಪೇಟೆಯಲ್ಲಿದೆ. ಸೊ ಇಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಯಾವ ಪೂಜೆ ಅಂತಲೂ ಕೂಡ ಹೇಳಿದೆ. ವರಾಹ ಹೋಮ ಮಾಡಿಸಿದ್ದಾರೆ, ರುದ್ರ ಹೋಮ ಮಾಡಿಸಿದ್ದಾರೆ, ನರಸಿಂಹ ಪೂಜೆ ಮಾಡಿಸಿದ್ದಾರೆ, ಅಭಿಷೇಕ ಮಾಡಿಸಿದ್ದಾರೆ, ಕುಂಕುಮಾರ್ಚನೆ ಇದೆ. ಇಷ್ಟಾರ್ಥ ಸಿದ್ಧಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬೇಡಿದ್ದೆಲ್ಲವನ್ನೂ ಕೂಡ ಭೂವರಹ ಸ್ವಾಮಿ ಈಡೇರಿಸ್ತಾನೆ ಅನ್ನುವಂಥ ಪ್ರತೀತಿ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ಸುದ್ದಿಗೋಷ್ಠಿಗೆಲ್ಲ ಆದಮೇಲೆ ಮಂಡ್ಯದ ಕೆಆರ್ಪೇಟೆಯಲ್ಲಿರುವಂಥ ಈ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಆ ಮೂಲಕ ಏನು ಪ್ರಯತ್ನ ನಾನು ಬಿಟ್ಟಿದ್ದೀನಿ, ಆದರೆ ಪ್ರಾರ್ಥನೆಯನ್ನು ಮಾತ್ರ ಬಿಟ್ಟಿಲ್ಲ ಅನ್ನೋ ರೀತಿಯಾಗಿತ್ತು.